ಲೂಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 31 ಹಾಗೂ 32 ವಾಕ್ಯಗಳು. ಅದಕ್ಕೆ ಯೇಸು, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವನಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನು ಬಂದಂಥ ಉದ್ದೇಶವನ್ನು ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಔತಣದಲ್ಲಿ ಕೂತಿರುವಾಗ ಆತನೊಟ್ಟಿಗೆ ಅನೇಕ ಸುಂಕದವರು, ಅನೇಕ ಪಾಪಿಗಳು ಕುಳಿತು ಊಟ ಮಾಡುತ್ತಾ ಇರುವುದನ್ನು ಕಂಡಂಥ ಶಾಸ್ತ್ರಿಗಳು ಈತನು ಸುಂಕದವರು ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದಾರೆ. ಅಂದರೆ ಅವರ ಪ್ರಶ್ನೆಯಲ್ಲೇ ಉತ್ತರವೂ ಕೂಡ ಅಡಗಿದೆ. ಪಾಪಿಗಳ ಸಂಗಡ ಪರಿಶುದ್ಧನು ಯಾಕೆ ಕುಳಿತು ಊಟ ಮಾಡಬೇಕು ಎಂಬುದಾಗಿ. ಅಂದರೆ ಅವರ ಮಾತಿನಿಂದಲೇ ಒಂದು ಕಾರ್ಯ ಸ್ಪಷ್ಟವಾಗುತ್ತಾ ಇದೆ. ಯೇಸು ಕ್ರಿಸ್ತನು ಪಾಪಿಗಳ ಜೊತೆಯಲ್ಲಿ ಇರಬೇಕಾದವನಲ್ಲ, ಆತನು ಪರಿಶುದ್ಧನು, ನೀತಿವಂತನು, ದೋಷ ಇಲ್ಲದವನು ಆಗಿದ್ದಾನೆ ಎಂಬುದಾಗಿ. ಅದರ ನಂತರ ನೋಡುವಾಗ ಯಾಕೆ ಆತನು ಈ ಪಾಪಿಗಳ ಜೊತೆಯಲ್ಲಿ ಕುಳಿತಿದ್ದಾನೆಂಬಂಥ ಪ್ರಶ್ನೆಗೆ ಯೇಸು ಕ್ರಿಸ್ತನೇ ಉತ್ತರ ಕೊಡುತ್ತಾ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದೇ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ, ಮನತಿರುಗಿರಿ ಎಂಬುದಾಗಿ ಅವರ ಜೀವಿತ ಒಂದು ಬದಲಾವಣೆಯನ್ನು ಕೊಟ್ಟು ದೇವರ ಕಡೆಗೆ ತಿರುಗಿಸಬೇಕು ಎಂಬುದಕ್ಕಾಗಿ. ಅದಕ್ಕಾಗಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟು ರಕ್ತವನ್ನೆಲ್ಲ ಸುರಿಸಿ ನಮ್ಮ ಪಾಪಗಳನ್ನು ಪರಿಹರಿಸಿ ತಂದೆಗೆ ಮಕ್ಕಳಾಗಿ ಮಾರ್ಪಡಿಸಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ಬಂದದ್ದೇ ಪಾಪಿಗಳಿಗಾಗಿ, ಕ್ಷೇಮ ಇಲ್ಲದವರಿಗಾಗಿ ಆಗಿರುವಾಗ ನಾವು ಯಾವಾಗ ನಾವು ಕ್ಷೇಮ ಇಲ್ಲದವರು, ಆರೋಗ್ಯ ಇಲ್ಲದವರು, ನಾವು ಪಾಪಿಗಳು, ನಾವು ದೋಷಿಗಳು, ನಾವು ಅಪರಾಧಿಗಳು, ನಾವು ದುಷ್ಟರು, ದ್ರೋಹಿಗಳು ಎಂಬುದಾಗಿ ಅರಿತುಕೊಳ್ಳುತ್ತೇವೋ ಆ ಅರಿವಿನಲ್ಲಿಯೇ ಯೇಸು ಕ್ರಿಸ್ತನ ಅವಶ್ಯಕತೆಯು ಪ್ರಕಟವಾಗುತ್ತದೆ. ಆ ಅರಿವಿನಿಂದ ನಾವು ಪ್ರಾರ್ಥಿಸುವಾಗ ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಬರುತ್ತಾನೆ. ನಮ್ಮ ಪಾಪಗಳಿಂದ, ನಮ್ಮ ದ್ರೋಹಗಳಿಂದ, ನಮ್ಮ ಅನೀತಿಗಳಿಂದ, ನಮ್ಮ ಅಪರಾಧಗಳಿಂದ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ಶುದ್ಧೀಕರಿಸಿ ನೂತನಪಡಿಸಿ ತನ್ನೊಟ್ಟಿಗೆ ಸೇರಿಸಿಕೊಳ್ಳುತ್ತಾನೆ. ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕೊಡುತ್ತಾನೆ. ಹಾಗಾಗಿ ದಿವಸಗಳಲ್ಲಿ ಅವಶ್ಯವಾಗಿರುವಂಥದ್ದು, ದೇವರೇ, ನಾನು ಪಾಪಿ, ನಾನು ದ್ರೋಹಿ, ನಾನು ಕ್ಷೇಮದಿಂದಿರುವವನಲ್ಲ, ನಾನು ಕೊರತೆ ಉಳ್ಳವನು ಎಂಬುದಾಗಿ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡುವಂಥದ್ದು. ಅರಿಕೆ ಮಾಡುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ದೇವರಿಂದ ಸ್ವೀಕರಿಸಲ್ಪಡುತ್ತಾರೆ. ಅವರು ಯೇಸು ಕ್ರಿಸ್ತನ ಅವಶ್ಯಕತೆಯನ್ನು ಪ್ರಕಟಿಸಿದ ಕೂಡಲೇ ಆತನ ಶಕ್ತಿ ಅವರ ಜೀವಿತದಲ್ಲಿ ಇಳಿದು ಬಂದು ದೊಡ್ಡ ಪರಿಶುದ್ಧತೆಯನ್ನು, ಬಿಡುಗಡೆಯನ್ನು, ನೀತಿವಂತರು ಎಂಬಂಥ ನಿರ್ಣಯವನ್ನು ಜೀವಿತದಲ್ಲಿ ಉಂಟು ಮಾಡಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವೆಲ್ಲದರಲ್ಲೂ ಸರಿಯಾಗಿದ್ದೇವೆ, ನಾವು ಬಹಳ ಪರಿಶುದ್ಧರು, ಬಹಳ ಉನ್ನತವಾದ ನೀತಿವಂತರು ಎಂಬುದಾಗಿ ಹೊಗಳಿಕೊಳ್ಳಬೇಡಿ. ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ. ನೀವು ಯಾವಾಗ ತಗ್ಗಿಸಿಕೊಳ್ಳುತ್ತೀರೋ ಅದುವೇ ಕ್ರಿಸ್ತನು ನಿಮ್ಮಲ್ಲಿ ಬರುವುದಕ್ಕೂ ನಿಮ್ಮನ್ನು ಉನ್ನತಪಡಿಸುವುದಕ್ಕೂ ಒಂದು ಆಹ್ವಾನವಾಗಿದೆ. ಆತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆಳ್ವಿಕೆಯನ್ನು ಮಾಡಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ, ಘನಪಡಿಸಿ, ಪರಿಶುದ್ಧರನ್ನಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥದ್ದು ನಿಶ್ಚಯವಾಗಿದೆ. ಆ ರೀತಿಯಾಗಿ ದೇವರ ಮುಂದೆ ತಗ್ಗಿಸಿಕೊಂಡು ಆತನಿಂದ ಸಿಗುವಂಥ ಸೌಭಾಗ್ಯವನ್ನು ಹೊಂದುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಪರಿಸಾಯರ, ಶಾಸ್ತ್ರಿಗಳ ಪ್ರಶ್ನೆಗೆ ನೀನು ಉತ್ತರಿಸುತ್ತಾ, ಕ್ಷೇಮದಿಂದಿರುವವರಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನೆಂಬುದಾಗಿ ನೀನು ಹೇಳಿದಂತೆ ನೀನು ಪರಿಶುದ್ಧತೆ ಉಳ್ಳಂಥ ದೇವರು, ನೀತಿವಂತನಾದ ದೇವರು, ನಮಗೋಸ್ಕರ ನೀನು ಬಂದೆ ಎಂಬುದನ್ನು ನಾವು ಅರಿತಿದ್ದೇವೆ. ನಾವು ಕ್ಷೇಮ ಇಲ್ಲದವರು, ಅಪ್ಪ, ದುರವಸ್ಥೆಯಲ್ಲಿ ಬಿದ್ದವರು, ದ್ರೋಹಿಗಳು, ಪಾಪಿಗಳು, ಅಪರಾಧಿಗಳು ಆಗಿದ್ದೇವೆ ಕರ್ತನೆ. ನಮ್ಮನ್ನು ಅಪ್ಪ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸು, ನಮ್ಮನ್ನು ನೂತನ ಪಡಿಸು, ಹೊಸ ಸೃಷ್ಟಿಗಳಾಗಿ ಬದಲಾಯಿಸು. ಪಾಪದ ಆಳ್ವಿಕೆ ಜೀವಿತಗಳನ್ನು ಬಿಟ್ಟು ಹೋಗಲಿ, ನೀನು ಆಳ್ವಿಕೆ ಮಾಡು ಕರ್ತನೆ. ನೀನು ನಮ್ಮನ್ನು ಅಪ್ಪ ಸಂರಕ್ಷಿಸಪ್ಪ, ಪಾಪಗಳಿಂದ ಬಿಡಿಸಿ ಕಾಯುವಂಥ ಯೇಸುವೆ, ನೀನು ನಮ್ಮನ್ನು ಕಾದುಕೋ. ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಪ್ರತಿಯೊಬ್ಬೊಬ್ಬರೂ ಕೂಡ ಹೊಂದುವಂತೆ ಅದ್ಭುತವಾಗಿ
ಹಾಗೆ ನಡೆಸು, ನೀನು ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.